ವಿಷ್ಣು ಸೇನಾ ಸಮಿತಿಯಿಂದ ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ವರ್ಷದ ಹುಟ್ಟುಹಬ್ಬ ಸಂಭ್ರಮ. 75ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿದ ಘನ ಸರ್ಕಾರಕ್ಕೆ ಅಭಿನಂದನೆಗಳನ್ನು ತಿಳಿಸಿದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು. ನಮ್ಮ ಆರಾಧ್ಯ ದೈವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಿರುವುದಕ್ಕೆ ಅಭಿಮಾನಿಗಳಿಗೆ ತುಂಬಾ ಸಂತೋಷವಾಗಿದೆ. ಅಭಿನಯ ಭಾರ್ಗವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗಕ್ಕೆ ಅವರದೇ ಆದ ಶೈಲಿಯಲ್ಲಿ ವಿಭಿನ್ನ ಪಾತ್ರಗಳಿಂದ 7 ಕೋಟಿ ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ಮನೆ ಮಾಡಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಪಂಚಭೂತಗಳಲ್ಲಿ ಲೀನವಾದ ಸ್ಥಳದಲ್ಲಿ 10 ಗುಂಟೆ ಜಾಗವನ್ನು ನೀಡಿದರೆ ಅಭಿಮಾನಿಗಳಿಂದ ಅವರ ಸ್ಮಾರಕ ನಿರ್ಮಾಣ ಮಾಡುತ್ತೇವೆ ಎಂದು ವಿಷ್ಣು ಸೇನಾ ಸಮಿತಿಯವರು ತಿಳಿಸಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುತ್ಥಳಿ ನಿರ್ಮಾಣ ಮಾಡಲು ಜಾಗವನ್ನು ಖರೀದಿ ಮಾಡಿರುವ ಕಿಚ್ಚ ಸುದೀಪ್ ಅವರಿಗೆ ವಿಷ್ಣು ಸೇನಾ ಸಮಿತಿ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ. ನ್ಯೂಸ್ ಬ್ಯೂರೋ, ರಾಜಮುದ್ರಿ ನ್ಯೂಸ್, ಧ್ವನಿ ನಿಮ್ಮದು, ಜಾಲ ನಮ್ಮದು. ಸಾಹಸ ಸಿಂಹ ಅಭಿನಯ ಭಾರ್ಗವ ಕರ್ನಾಟಕ ರತ್ನ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ 75ನೇ ಜನ್ಮದಿನ ಈ ದಿನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಾಹಸ ಸಿಂಹನಿಗೆ ಕರ್ನಾಟಕ ರತ್ನ ಅನ್ನೋ ಬಿರುದನ್ನು ಕೊಟ್ಟಿರೋದು ಅವರ ಅಭಿಮಾನಿಗಳಿಗೆ ಬಹಳ ಖುಷಿ ತಂದಿದೆ. ಇದೇ ಸಂದರ್ಭದಲ್ಲಿ ಸುದೀಪ್ ಅವರು ವಿಷ್ಣುವರ್ಧನ್ ಸರ್ ಅವರಿಗೆ ಅರ್ಧ ಎಕರೆ ಜಮೀನನ್ನು ತಗೊಂಡು ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡೋದಕ್ಕೆ ಇವತ್ತು ನೀರಿನ ನಕಾಶೆಯನ್ನು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದಾರೆ. ಅದು ಇಡೀ ನಮ್ಮ ವಿಷ್ಣುವರ್ಧನ್ ಅಭಿಮಾನಿಗಳು ಏನಿದ್ದಾರೆ ಅವರಿಗೆಲ್ಲ ತುಂಬ ಭಾಳ ಖುಷಿ ಕೊಟ್ಟಿದೆ. ಮುಂದೆ ಇನ್ನು ನಮ್ಮ ವಿಷ್ಣುವರ್ಧನ್ ಅಭಿಮಾನಿಗಳು ಏನಿದ್ದೀವಿ ಅವರು ಇನ್ನು ಕಿಚ್ಚ ಸುದೀಪ್ನ ಅವ್ರ ಅಭಿಮಾನಿಗಳೆಲ್ಲ ಅವ್ರನ್ನ ಫಾಲೋ ಮಾಡ್ತಾರೆ, ಆ ಅಭಿಮಾನಿಗಳಾಗಿರ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೀನಿ ನಾನು. ಇವತ್ತು ಕೊರಟಗೆರೆಯ ತುಮಕೂರು ಜಿಲ್ಲೆ ಕೊರಟಗೆರೆಯಲ್ಲಿ ನಮ್ಮ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ವತಿಯಿಂದ ಇವತ್ತು 75ನೇ ವರ್ಷದ ವಿಷ್ಣುವರ್ಧನ್ ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಇಷ್ಟು ದಿನ ಆದ್ರೂ ಕೊಟ್ಟಿರಲಿಲ್ಲ, ಈಗನ್ನ ಸರ್ಕಾರ ಎಚ್ಚೆತ್ತುಕೊಂಡು ಒಂದು ಗೌರವ ಕೊಟ್ಟು ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದೆ. ಮೊದಲನೇದಾಗಿ ಸರ್ಕಾರಕ್ಕೆ ನಾವು ಒಂದು ಗೌರವವನ್ನು ಸೂಚಿಸ್ತಾ ಇದ್ದೀವಿ, ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ಅಭಿಮಾನ ಸ್ಟುಡಿಯೋದಲ್ಲಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಏನಿತ್ತು ಅದನ್ನು ನೆಲಸಮ ಮಾಡಿದ್ದಾರೆ. ದಯಮಾಡಿ ಈಗ ಸರ್ಕಾರಕ್ಕೆ ಎಲ್ಲ ಭೂಮಿ ವಶ ಮಾಡ್ಕೊಂಡಿದ್ದಾರೆ. ದಯಮಾಡಿ 10 ಗುಂಟೆ ಜಾಗನ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ದಯಮಾಡಿ ಸರ್ಕಾರ ಸ್ಯಾಂಕ್ಷನ್ ಮಾಡಿದ್ರೆ ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ನಿರ್ಮಾಣ ಮಾಡ್ತಾರೆ. ಪುಣ್ಯಭೂಮಿನ ಯಾರು ಮಾಡಲಿಲ್ಲ ಅಂತಂದ್ರೂ ಅಭಿಮಾನಿಗಳನ್ನು ಅದನ್ನು ಸರ್ಕಾರ ಜಾಗವನ್ನು ಕೊಟ್ಟರೆ ಸಾಕು, ಅಭಿಮಾನಿಗಳೇ ಇದನ್ನೆಲ್ಲ ಸೇರಿ ಆ ಒಂದು ಸ್ಮಾರಕನ ನಿರ್ಮಾಣ ಮಾಡೋ ಒಂದು ಹಂತದಲ್ಲಿದೆ. ಇವಾಗ ದಯಮಾಡಿ ಎಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳು ಕೈ ಜೋಡಿಸಬೇಕು. ಆದಷ್ಟು ಕಿಚ್ಚ ಸುದೀಪ್ ಅವ್ರಿಗೆ ನಾವು ಮೊದಲನೇ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಅವ್ರಿಗೋಸ್ಕರ ಅರ್ಧ ಎಕರೆ ಜಾಗನ ಪಡೆದಿದ್ದಾರೆ, ಕೊಂಡ್ಕೊಂಡಿದ್ದಾರೆ. ಅವ್ರಿಗೂ ಸಹ ನಮ್ಮ ವಿಷ್ಣು ಸೇನಾ ಸಮಿತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ವಿಷ್ಣುವರ್ಧನ್ ಅವರ 75ನೇ ಅಮೃತ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ಕೊಡುತ್ತಾ ಇವತ್ತು ನಮ್ಮ ಕರ್ನಾಟಕ ಘನ ಸರ್ಕಾರ ಅವ್ರನ್ನ ಗುರುತಿಸಿ 75ನೇ ವರ್ಷದ ಒಂದು ಸಂದರ್ಭದಲ್ಲಿ ಅವರಿಗೆ ಕರ್ನಾಟಕ ರತ್ನ ಒಂದು ಪ್ರಶಸ್ತಿ ಕೊಟ್ಟಿದೆ. ಸರ್ಕಾರಕ್ಕೆ ನಮ್ಮ ವಿಷ್ಣು ಸಂಘದಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇವತ್ತು ಯಾವತ್ತೋ ಕೊಡಬೇಕಾಯಿತು, ಅವ್ರನ್ನ ಕಣಗಣಿಸಿ ಈ ವರ್ಷ ಕೊಟ್ಟಿರೋದಕ್ಕೆ ನಾವು ಅದೊಂದು ಖುಷಿ ಪಡ್ತಾ ಇದ್ದೀವಿ. ಅದೇ ರೀತಿ ಘನ ಸರ್ಕಾರ ಅವರು ಒಂದು ಏನು ಸಮಾಧಿ ಮಾಡಿರೋ ಒಂದು 10 ಗುಂಟೆ ಜಾಗನ ಇಲ್ಲಿ ಕೊಡಬೇಕು ಅಂತ ನಮ್ಮ ವಿಷ್ಣು ಸಮಿತಿಯಿಂದ ಕೋರ್ಕೊಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಜಾಗಕ್ಕೆ ಕಿಚ್ಚ ಸುದೀಪ್ ಅವರು ಒಂದು ಅರ್ಧ ಎಕರೆ ಜಾಗ ತಗೊಂಡು ಅವರು ಒಂದು ಪುತ್ಥಳಿ ನಿರ್ಮಾಣ ಮಾಡ್ತೀನಿ ಅಂತ ಕೇಳಿ ಒಂದು ಒಳ್ಳೆ ಅಭಿಮಾನದಿಂದ ನಡ್ಕೊತಾ ಇದ್ದಾರೆ. ಅವ್ರಿಗೂ ನಮ್ಮ ಸಂಘಟನೆ ಧನ್ಯವಾದವನ್ನು ಹೇಳಿ ಎಲ್ಲ ವಿಷ್ಣು ಅಭಿಮಾನಿಗೆ ಒಂದು ಶಾಂತಿಯುತ ಕಾರ್ಯಕ್ರಮ ಮಾಡ್ತಾರೆ ಧನ್ಯವಾದವನ್ನು ತಿಳಿಸ್ತಾ